ಕನಿಷ್ಠ ವೇತನ ಜಾರಿ ಮಾಡಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ವತಿಯಿಂದ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಕಲಬುರಗಿ ನಡೆದ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ರಾಜ್ಯಾಧ್ಯಕ್ಷ ಭೀಮಶೆಟ್ಟಿ ಎಂಪಳ್ಳಿ ಮಾತನಾಡಿ, ಕಲಬುರಗಿ ಜಿಲ್ಲೆಯಲ್ಲಿರುವ ಹಾಸ್ಟೆಲ್ ಮತ್ತು ವಸತಿ ನಿಲಯಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಸರ್ಕಾರ ನಿಗದಿಪಡಿಸಿದ ಕನಿಷ್ಠ ವೇತನ ಜಾರಿ ಮಾಡಲು ಒತ್ತಾಯಿಸಿ ನಿರಂತರ ಹೋರಾಟ ನಡೆಯುತ್ತಿದ್ದರೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯತನ ಮತ್ತು ಬೇಜವಾಬ್ದಾರಿಯಿಂದ ಜಾರಿಯಾಗುತ್ತಿಲ್ಲ ಎಂದು ಆರೋಪಿಸಿದರು. ಕರ್ನಾಟಕ ರಾಜ್ಯದಲ್ಲಿ ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಸರ್ಕಾರ ಮೇ 22ನೇ ತಾರೀಕು ಅವರಿಗೆ ಕನಿಷ್ಠ ವೇತನ ಕೊಡಬೇಕಂತ ಆದೇಶ ಸುತ್ತೋಲೆ ಹೊರಡಿಸಿದೆ. ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ, ಜಿಲ್ಲಾ ಪಂಚಾಯತ್ ಇರ್ಬೋದು, ಎಲ್ಲ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೆ ಆದೇಶ ಹೊರಡಿಸಿದೆ. ಅದು ಆದೇಶ ಇಡೀ ರಾಜ್ಯದಲ್ಲಿ BCM ಇಲಾಖೆಯಲ್ಲಿ ಮಾತ್ರ ಅದು ಜಾರಿಯಾಗಿದೆ ಸರ್ಕಾರ ಆದೇಶ. ಉಳಿದ ಇಲಾಖೆಗಳು ಇನ್ನೂ ಕೂಡ ಜಾರಿ ಮಾಡ್ತಾಯಿಲ್ಲ. ಇವತ್ತು ಎಲ್ಲಿ ಗುಲ್ಬರ್ಗ ನಗರದ ಉಸ್ತುವಾರಿ ರಾಜ್ಯದ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ರಾಜ್ಯದ ಗೃಹ ಮಂತ್ರಿಗಳಾದಂಥ ಪ್ರಿಯಾಂಕಾ ಖರ್ಗೆ ಸಾಹೇಬರು ಇಡೀ ತಮ್ಮ ಜಿಲ್ಲೆದಾಗೆ ಬಡವರಿಗೆ ರಕ್ಷಣೆ ಮಾಡಲಿಲ್ಲ. ಇಡೀ ರಾಜ್ಯದಾಗ ಯಾವ ರೀತಿ ರಕ್ಷಣೆ ಮಾಡ್ತಾರೆ ಗೊತ್ತಾಗ್ತಾಯಿಲ್ಲ. ಇವತ್ತು ಕನಿಷ್ಠ ವೇತನ ಜಾರಿ ಮಾಡ್ಯದ ಸರ್ಕಾರ ಅಂದ್ರೆ ಅದು ಆದೇಶ ಇಂಪ್ಲಿಮೆಂಟ್ ಮಾಡಿರಿ ಅಂತ ಅಧಿಕಾರಿಗಳು ಹೇಳಬೇಕು. ಎಷ್ಟು ಸಲ ನಮಗೇನು ಆಚೆಗೆ ಹೊಂಟದ. ಇದಕ್ಕೆ 4ನೇ ಸಲ ಹೋರಾಟ ಇದು. ನಾವು ಇಲ್ಲಿ ಕನಿಷ್ಠ ವೇತನ ಜಾರಿ ಮಾಡಿರಿ ಅಂತೇಳಿ ಜಿಲ್ಲಾ ಪಂಚಾಯತಿಗೆ ಹೊಂಟಿದ್ದು. ಆದರೆ ಇವರೇನು ಗುಲ್ಬರ್ಗದಾಗ ನಡೆದಿದ್ದು ಸುದ್ದಿಗಳು ಯಾರ ಇದ್ದಿದ್ದು ಸತ್ತಿದ್ದು ಬಡವ್ರದ್ದು ಬಗ್ಗೆ ಏನಾದ್ರು ಗೊತ್ತಿಲ್ಲ. ಆ ರೀತಿ ಮಾಡೋದು ಅವ್ರ ನೀತಿ ಅತ್ಯಂತ ಖಂಡನೀಯ ಅಂತೇಳಿ ಖಂಡಿಸ್ತೀನಿ. ಯಾಕಂದ್ರೆ ಅವ್ರು ಗೃಹ ಮಂತ್ರಿ ಇರ್ಬೋದು, ಬಡವ್ರು ರಕ್ಷಣೆ ಮಾಡೋದಿರ್ಬೋದು, ಅದ್ರ ಬಡವ್ರು ಇಲ್ಲಿ ಉಪವಾಸ ಇಲ್ಲತ್ತಾರ, 3 ತಿಂಗಳ ಪಗಾರ ಇಲ್ಲ, ಸರ್ಕಾರದಿಂದ ಬಜೆಟ್ ಇದ್ರೂ ಕೂಡ ಯಾವ ರೀತಿ ತಾರತಮ್ಯ ಅಂದರೆ ಬಡವರಿಗೆ ಹೊಟ್ಟೆ ಮ್ಯಾಗ ಹೊಡೆದೇ ತಾರತಮ್ಯ ಅವ್ರದ್ದು ಇವತ್ತು ನಡೆದದು. ಇವತ್ತು ನಾವು 3ನೇ ಸಲ ಹೋರಾಟ ಮಾಡಿದಾಗ ಜಿಲ್ಲಾಡಳಿತದ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಾವು ನಿಮಗೆ ಕನಿಷ್ಠ ವೇತನ ಜಾರಿ ಮಾಡ್ತೇವೆ ಅಂತ ಇದೇ ಜಾಗದಾಗ ಬಂದು ಹೇಳಿ ಹೋಗ್ಯಾರ. ಆದರೆ ಇವತ್ತಿನೂ ಜಾರಿ ಮಾಡತ್ತಿಲ್ಲ. ಇಲ್ಲಿ ನಗರದಾಗಿದ್ದಂಥ ಎಷ್ಟೋ ಎಂಥ ನೀಚರವರು ಖಜಾನೆಯವರು ಇವತ್ತು ಸಮಾಜ ಕಲ್ಯಾಣ ಇಲಾಖೆಗಳು ಬಿಲ್ ಅಲ್ಲಿಗೆ ಹೋದ್ರೆ ಇಲ್ಲ ಇಷ್ಟಾಂಗ ಅವ್ರದ್ದು ಆಗ್ತದಂತ. ಅವ ಯಾವನ ಮಾನಸಿಕ ಮರ್ಯಾದೆ ಆದ ಇಲ್ಲ ಅಂತ ಕೇಳ್ತೀನಿ. ಯಾಕಂದ್ರೆ ಇವತ್ತು BCM ಇಲಾಖೆ 3 ತಿಂಗಳಾಯಿತು ಇಂಪ್ಲಿಮೆಂಟ್ ಮಾಡಿ. ಇವತ್ತು ಇವ್ರಿಗೆ ಸಮಾಜ ಕಲ್ಯಾಣದು ಯಾರು ಮಾಡಂದ್ರೆ ನಿಮ್ಗಂತ ಕೇಳ್ತಾನಂದ್ರೆ ಅವ್ನು ಮಂಚ ಹುಟ್ಟಾನ ಎದಕ್ಕೆ ಹುಟ್ಟಾನ ಅವ್ನಿಗೆ ಓಪನ್ ಹೇಳ್ಬೇಕಾಗ್ತದೆ ಖಜಾನೆ ಅವನಿಗೆ. ಅದಕ್ಕೆ ಇಂಥ ನೀಚ ಅಧಿಕಾರಿಗಳು ಯಾರಿಟ್ಟರು, ಅದಕ್ಕೆಲ್ಲ ಜವಾಬ್ದಾರಿ ಯಾರು? ಜಿಲ್ಲಾಡಳಿತದಲ್ಲಿ ಸರಿಯಾಗಿ ನಡ್ಸ್ಕೊಂಡು ಹೋಗ್ಬೇಕಂಬರಿ ಅವ್ರು ಖರ್ಗೆ ಸಾಬ್ರಿಗೆ ಬಿಟ್ಟರೆ ಮತ್ತೆ ಅವರ ಇಲ್ಲಿ ಬರೋವನ ಬಂದು ಹಿಂಗೆಲ್ಲ ಮಾಡಿರಿ ಹಲ್ಕಟ್ಗಿರಿ ಅಂತ ಹೇಳವನ. ಆದರೆ ಅವರು ನಿಜವಾಗ್ಲೂ ಕೂಡ ಇವತ್ತು ಅದೆಲ್ಲ ಬಿಡಬೇಕು. ಇವತ್ತು ಬಡವ್ರ ಪರವಾಗಿ ಇಲ್ಲ, ಜನ ನಿಮಗೆ ಚುನಾಯಿತ ಪ್ರತಿನಿಧಿ ಅಂತೇಳಿ ಗುರುಸ್ಯದ. ಆದರೆ ನೀವು ಜನರಿಗೆ ಮೋಸ ಮಾಡೋದು, ಇವತ್ತು 4 ತಿಂಗಳು ಗೋವಾ ಆಡಿಸೋದು, ಪಗಾರ ಇಲ್ಲದೇ ಹೇಳೋದು. ಇವತ್ತು ನಾವು ನೋಡಿದೆವು ಮುರಾರ್ಜಿ ಸಾಲಿ ಮೈನಾರಿಟಿಯರಂತೂ ಅವ್ರು ಮೀರ್ಯಾರು. ಅವ್ರ ಅಧಿಕಾರಿಗಳು ಹೆಂಗಾರ ಅಂದ್ರೆ ಏನೂ ಇಲ್ಲ, ಎಲ್ಲನೂ ಮಂತ್ರಿ ಹೇಳಿದೆ ಕೇಳ್ತೀವಂತ ಓಪನ್ ಹೇಳ್ತಾರೆ ಅವ್ರು. ಇವತ್ತು ಒಂದು ಔಟ್ಸೋರ್ಸ್ ತೆಗಿಬೇಕು ಹಾಕಬೇಕಂದ್ರೂ ಕೂಡ ಮಿನಿಸ್ಟ್ರಿಗೆ ಹೋಗಿ ಕೇಳ್ಬೇಕ್ರಿ, MLA ಹೋಗಿ ಕೇಳ್ಬೇಕಂತಾರೆ. ಅವ್ರಿಗೆ ನಾಚಿಕೆ ಮರ್ಯಾದೆ ಏನಿಲ್ಲ. ಈಗ ಇವತ್ತು ಹೊರಗುತ್ತಿಗೆ ಏನು ಖಾಯಂ ನೌಕರಿ ಅಲ್ಲ, ಅದಕ್ಕೆ ಸಣ್ಣ ನೌಕರಿನೂ ಕೂಡ ಮಿನಿಸ್ಟ್ರಿಗೆ ಕೇಳ್ತೇವೆ, ಹೋಗಿ ಕೇಳಿ ನಾವು ಮಾಡ್ತೇವೆ, MLAಗಳಿಗೆ ಹೋಗಿ ಕೇಳ್ತೇವೆ ಅಂತಾರೆ. ಇಂಥ ನೀಸ್ತನ ಕೇಳೋ ಉದ್ದೇಶ ಏನಂದ್ರೆ ದುಡ್ಡು ಹೊಡೆಯೋದು. ಇವತ್ತು ಒಂದು ಕಡೆ ಔಟ್ಸೋರ್ಸ್ ತೊಗೋಬೇಕಾದ್ರೆ ಲಕ್ಷಗಟ್ಟಲೆ ದುಡ್ಡು ಹಣ ವಸೂಲಿ ಮಾಡ್ಲತ್ತಾರ. ಒಂದು ಕಡೆ ದುಡ್ಡು ವಸೂಲಿ ಮಾಡ್ತಾರೆ, ಇನ್ನೊಂದು ಕಡೆ ಅವರೇ ಹೇಳ್ತಾರೆ ದುಡ್ಡು ಇಲ್ಲಿ ತೊಗೊಂಡು ನೀವು ಹೋಗಿ MLA ಮೇಲೆ ಹೋಗ್ರಿ ಅಂತ. ಅವರಂತೂ ಖಾಲಿನೇ ಕುಂತಾರೆ, ಯಾರು ಹೋದ್ರೂ ಲೆಟರ್ ಕೊಡ್ತಾರೆ ತೊಗೋರಿ ಇವ್ರಿಗೆ ಅಂತೇಳಿ. ಅದಕ್ಕೆ ಅಂಥ ನೀಸ್ತನ ಮಾಡಿ ಬಡವರಿಗೆ ಮೋಸ ಮಾಡೋ ಕೆಲಸ ಗುಲ್ಬರ್ಗ ಜಿಲ್ಲೆಯಲ್ಲಿ ನಡೆದದ. ಅದಕ್ಕಾಗಿ ನಾವು ಹೇಳ್ತೇವೆ, ಕೂಡಲೇ ಕನಿಷ್ಠ ವೇತನ ಏನು ಸರ್ಕಾರ ಜಾರಿ ಮಾಡ್ಯದ. ಇವತ್ತು BCM ಇಲಾಖೆ, ಅದೇ ಮೈನಾರಿಟಿ ಇಲಾಖೆನೂ ಕೂಡ ಜೂನ್ ತಿಂಗಳು ಕೊಟ್ಟದ ಹಾಸ್ಟೆಲ್ಗಳು. ಆದರೆ ಮುರಾರ್ಜಿಗಳು ಕೊಟ್ಟಿಲ್ಲ. ಇವತ್ತು ಮುರಾರ್ಜಿ ಇಡೀ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ಏಕಲವ್ಯ ಇರ್ಬೋದು, ಕ್ರೈಸ್ ವಸತಿ ನಿಲಯಗಳು ಎಲ್ಲಿನೂ ಕೂಡ ಇದು ಇಂಪ್ಲಿಮೆಂಟ್ ಮಾಡ್ತಾಯಿಲ್ಲ. ಅವ್ರ ದರ್ಪ ಹೆಂಗದ ಪ್ರಿನ್ಸಿಪಾಲ್ದಂದ್ರೆ ಆರ್ಡರ್ ಆಗ್ಯದ ಅಂತ ಅವ್ರಿಗೂ ಗೊತ್ತು. ಅವ್ರನ್ನ ಮನುಷ್ಯರು ಯಾರ ಪ್ರಿನ್ಸಿಪಾಲ್ ವಾರ್ಡನ್ಗಳು. ಆದರೆ ಅವ್ರು ದರ್ಪ ತೋರಿಸ್ಬೇಕಂತಾರೆ. ಯಾರ್ದು? ಇವತ್ತು ಜಿಲ್ಲಾಡಳಿತ ಉಸ್ತುವಾರಿ ಮಂತ್ರಿದೇ ದರ್ಪ ತೋರಿಸ್ಬೇಕಂತಾರೆ. ನಾವು ಯಾರ ದರ್ಪಕ್ಕೂ ಬಿಡೋಲ್ಲ, ಕಾನೂನು ಚೌಕಟ್ಟಿಗೆ ನಾವು ಕೇಳ್ತೇವೆ. ಕಾನೂನು ಹಿಡ್ಕೊಂಡು BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ,
ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ.